ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹಲವಾರು ಜನರು ವೈಯಕ್ತಿಕವಾಗಿ ಸಂಪರ್ಕಿಸಿ ಮಕ್ಕಳಾಗೋಕೆ ಯಾವ ಭಂಗಿಯಲ್ಲಿ ಸಂಭೋಗ ಮಾಡಬೇಕು, ಯಾವ ಸಮಯದಲ್ಲಿ ಸಂಭೋಗ ನಡೆಸಬೇಕು, ಋತುಚಕ್ರದ ಯಾವ ದಿನಗಳಲ್ಲಿ ಸಂಭೋಗ ಮಾಡಿದರೆ ಮಕ್ಕಳಾಗುತ್ತೆ, ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಕೇಳಿದರು. ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಉತ್ತರವನ್ನು ಕಂಡುಕೊಳ್ಳೋಣ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಈಗಲೂ ಸಹ ಅನೇಕರಲ್ಲಿ ತಪ್ಪು ಕಲ್ಪನೆ ಇದೆ. ಅದು ಏನು ಅಂದ್ರೆ ಮುಟ್ಟಿನ ಸಮಯದಲ್ಲಿ ಸಂಭೋಗ ಮಾಡಿದರೆ ಮಕ್ಕಳಾಗುತ್ತೆ ಅನ್ನೋದು. ಅಲ್ಲದೆ ಮತ್ತೆ ಕೆಲವರು ಋತುಸ್ರಾವ ಆಗುವುದಕ್ಕಿಂತ ಮುಂಚೆ ಸಂಭೋಗ ಮಾಡಿದರೆ ಗರ್ಭಧಾರಣೆಯಾಗುತ್ತೆ ಅಂತ ಹೇಳುತ್ತಾರೆ. ಆದರೆ ನಮಗೆ ಗೊತ್ತಾ, ಹೀಗೆ ಕ್ರಮಬದ್ಧವಾಗಿ ಋತುಸ್ರಾವ ಆಗುವ ಹೆಣ್ಣು ಮಕ್ಕಳಿಗೆ 2 ಋತುಸ್ರಾವದ ಮಧ್ಯೆ ಇರುವ ದಿನಗಳು ಅಂದ್ರೆ ಈ 10 ದಿನಗಳು ಮಕ್ಕಳನ್ನು ಮಾಡಿಕೊಳ್ಳೋಕೆ ಬಹಳ ಸೂಕ್ತ ಸಮಯ ಅಂತ ಹೇಳಲಾಗುತ್ತೆ. ಇದನ್ನು ತಿಳಿಯುವ ಹಾಗೆ ಹೇಳಬೇಕು ಅಂದ್ರೆ, ಹೆಂಗಸರು ಪ್ರತಿ 28 ದಿನಗಳಿಗೊಮ್ಮೆ ಋತುಸ್ರಾವ ಆಗ್ತಾರೆ. ಋತುಸ್ರಾವ ಆದ್ಮೇಲೆ 9ನೇ ದಿನದಿಂದ 18ನೇ ದಿನಗಳವರೆಗೆ ಸೂಕ್ತ ಸಮಯ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಸಂಭೋಗ ಮಾಡಿದರೆ ಸೂಕ್ತ ಅಂತ ತಜ್ಞರು ಹೇಳುತ್ತಾರೆ. ಸ್ನೇಹಿತರೆ, ಈ ಸಮಯದಲ್ಲಿ ಯಾಕೆ ಸಂಭೋಗ ಮಾಡಬೇಕು ಅಂದ್ರೆ, ಒಬ್ಬಳು ಹೆಣ್ಣಿಗೆ ಋತುಸ್ರಾವ ಆರಂಭವಾದ ಮೇಲೆ 3 ರಿಂದ 4 ದಿನಗಳವರೆಗೆ ಋತುಸ್ರಾವ ನಡೆಯುತ್ತಿರುತ್ತೆ. ಇದಾದ ನಂತರ ಹೆಣ್ಣಿಂದ ಗರ್ಭಕೋಶದಲ್ಲಿ ಅಂಡಾಣು ಬೆಳೆಯೋಕೆ ಆರಂಭವಾಗುತ್ತೆ. ಹೀಗೆ ಬೆಳೆಯೋಕೆ ಆರಂಭವಾದ ಅಂಡಾಣು ಪೂರ್ಣ ಪ್ರಮಾಣದ ಪ್ರಬುದ್ಧಾವಸ್ಥೆಗೆ ಬರುವುದಕ್ಕೆ 10 ರಿಂದ 14 ದಿವಸಗಳು ಬೇಕಾಗುತ್ತೆ. ಹೀಗೆ ಪ್ರಬುದ್ಧಾವಸ್ಥೆಗೆ ಬಂದ ಅಂಡಾಣು ಓವರಿಯಿಂದ ಹೊರಬರುತ್ತೆ. ಹೀಗಾಗಿ ಈ ಸಮಯದಲ್ಲಿ ವೀರ್ಯಾಣುವಿನ ಸಮ್ಮಿಲನ ಆದ್ರೆ ಮಾತ್ರ ಹೆಣ್ಣು ಗರ್ಭ ಧರಿಸುತ್ತಾಳೆ. ಇದೇ ಕಾರಣಕ್ಕೆ ಅಂಡಾಣು ಬಿಡುಗಡೆಯಾಗುವ ಮುಂಚಿನ 4 ದಿನಗಳು ಮತ್ತು ಅಂಡಾಣು ಬಿಡುಗಡೆಯಾದ ನಂತರದ 4 ದಿನಗಳು ಗರ್ಭಧಾರಣೆಗೆ ಸೂಕ್ತ ಸಮಯ ಅಂತ ಹೇಳಬಹುದು. ಇನ್ನು ನೀವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯ ಏನೆಂದರೆ, ಹೆಣ್ಣಿನ ಗರ್ಭಕೋಶದಲ್ಲಿ ಜೀವಂತ ವೀರ್ಯಾಣು ಇರುವುದು ಬಹಳ ಮುಖ್ಯ. ಅದರಂತೆ ಗಂಡಿನ ವೀರ್ಯಾಣು ಒಂದು ಬಾರಿ ಶಿಶ್ನದಿಂದ ಹೊರಬಂದು ಹೆಣ್ಣಿನ ಯೋನಿಯನ್ನು ಪ್ರವೇಶಿಸಿದ ಮೇಲೆ 72 ಗಂಟೆಗಳಿಂದ 7 ದಿನಗಳವರೆಗೆ ಜೀವಂತವಾಗಿರುತ್ತೆ. ಅಷ್ಟಾಗ್ಯೂ ಕೂಡ ಇದು ಗಂಡಿನ ದೇಹದಿಂದ ಹೊರಬರುವ ವೀರ್ಯಾಣುವಿನ ಆರೋಗ್ಯ ಗುಣಮಟ್ಟತೆಯ ಮೇಲೆ ನಿರ್ಧರಿತವಾಗುತ್ತೆ ಎಂಬುದು ತಜ್ಞರ ಮಾತು. ಸ್ನೇಹಿತರೆ, ನೀವು ಏನಾದರೂ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿ ನೀವು ಈ ಕ್ರಮ ಅನುಸರಿಸಬೇಕು. ಅದು ಏನೆಂದರೆ, ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು, ಹಸ್ತಮೈಥುನವನ್ನು ಮಿತಿಗೊಳಿಸಬೇಕು, ಉತ್ತಮ ಗುಣಮಟ್ಟದ ವೀರ್ಯಾಣುಗಳನ್ನು ಹೆಣ್ಣಿನ ಯೋನಿಯೊಳಗೆ ಹೊರಹಾಕುವುದು ಬಹಳ ಮುಖ್ಯ. ಅಲ್ಲದೆ ಪ್ರತಿ 2 ದಿನಗಳಿಗೊಮ್ಮೆ ಪರಸ್ಪರ ಸಮ್ಮತಿಯಿಂದ ಸಂಭೋಗ ನಡೆಸುವುದು ಬಹಳ ಮುಖ್ಯ. ಇದರಿಂದ ನಿಮ್ಮ ಸಂಗಾತಿ ಗರ್ಭಧರಿಸುವ ಸಾಧ್ಯತೆ ಹೆಚ್ಚು ಅಂತ ಹೇಳಬಹುದು. ಸ್ನೇಹಿತರೆ, ಮಕ್ಕಳು ಆಗಲು ಯಾವ ಭಂಗಿಯಲ್ಲಿ ಸಂಭೋಗ ನಡೆಸಿದರೆ ಉತ್ತಮ ಅಂತ ನೋಡೋದಾದ್ರೆ, ಮಿಷನರಿ ಪೊಸಿಷನ್ ಮತ್ತು ಡಾಗಿ ರೀತಿಯಲ್ಲಿ ಸಂಭೋಗ ನಡೆಸುವುದು ಉತ್ತಮ ಅಂತ ಹೇಳಬಹುದು. ಯಾಕೆಂದರೆ ಮಿಷನರಿ ಭಂಗಿಯಲ್ಲಿ ಹೆಣ್ಣು ಮೇಲ್ಮುಖವಾಗಿ ಮಲಗಿ ಗಂಡು ಆಕೆಯ ಮೇಲೆ ಅಂಗಾತ ಮಲಗಿ ಸಂಭೋಗ ಮಾಡುವುದು. ಈ ಕಾರ್ಯದಿಂದ ಶಿಶ್ನದಿಂದ ಹೊರಚೆಲ್ಲಿದ ವೀರ್ಯ ಸ್ವಲ್ಪ ಸಮಯ ಹೆಣ್ಣಿನ ಯೋನಿಯಲ್ಲಿ ನಿಲ್ಲಲು ಸಹಕರಿಸುತ್ತೆ ಮತ್ತು ಬೇಗನೆ ಯೋನಿಯಿಂದ ಹೊರಚೆಲ್ಲುವುದನ್ನು ತಡೆಗಟ್ಟಲು ಸಹಕರಿಸುತ್ತೆ. ಇನ್ನು ಡಾಗಿ ಸ್ಟೈಲ್, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಭಂಗಿಯಾಗಿದೆ. ಇದರಲ್ಲಿ ಹೆಣ್ಣು ಮುಂದಕ್ಕೆ ಬಾಗಿ ಗಂಡು ಹೆಣ್ಣಿನ ಹಿಂಭಾಗದಿಂದ ಯೋನಿ ಸಂಭೋಗ ಮಾಡುವುದು. ಈ ಆಸನ ಸಂಪೂರ್ಣ ಸಂಭೋಗದ ಸುಖ ಪಡೆಯುವುದಕ್ಕೂ ಮತ್ತು ಗರ್ಭಧಾರಣೆಗೆ ಈ ಭಂಗಿ ಬಹಳ ಉತ್ತಮವಾಗಿದೆ. ಇನ್ನು ವೀರ್ಯ ಚೆಲ್ಲಿದ ನಂತರ ಅದೇ ಭಂಗಿಯಲ್ಲಿ ಮಲಗಿ ಸ್ವಲ್ಪ ಸಮಯದ ನಂತರ ಯೋನಿಯನ್ನು ಸ್ವಚ್ಛಗೊಳಿಸಿ, ಈ ಸಮಯದಲ್ಲಿ ಸಮ್ಮಿಲನವಾದ ವೀರ್ಯಾಣು ಮತ್ತು ಅಂಡಾಣು ಹೆಣ್ಣಿನ ಗರ್ಭಕೋಶದ ಗೋಡೆಗೆ ಅಂಟಿಕೊಳ್ಳುವ ಸಮಯ. ಹೀಗಾಗಿ ಮುಂದಿನ ಮುಟ್ಟಿನ ಮುಂಚಿನ 4 ದಿನ ಸಂಭೋಗ ಮಾಡದೇ ಇದ್ದರೆ ಒಳಿತು ಅಂತ ಹೇಳಬಹುದು. ಒಂದು ವೇಳೆ ಏನಾದರೂ ನೀವು ಅದನ್ನು ಮೀರಿ ಸಂಭೋಗಕ್ಕೆ ಮುಂದಾಗಿ ಈ ಸಮಯದಲ್ಲಿ ಬಹಳ ತೀವ್ರತೆಯಿಂದ ಸಂಭೋಗ ಮಾಡಿದರೆ,
ಸಮ್ಮಿಲನಗೊಂಡ ಅಂಡಾಣು ಮತ್ತು ವೀರ್ಯಾಣು ಮುಟ್ಟಿನ ರೂಪದಲ್ಲಿ ಹೊರಬರುವ ಸಾಧ್ಯತೆಗಳು ಹೆಚ್ಚು, ಇದರಿಂದ ಹೆಣ್ಣು ಗರ್ಭಧರಿಸುವ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳಬಹುದು. ಅದಕ್ಕೂ ಮುಂಚೆ ಮಕ್ಕಳನ್ನು ಮಾಡಿಕೊಳ್ಳುವ ಯೋಚನೆ ಬಂದಾಗ ವೈದ್ಯಕೀಯ ತಪಾಸಣೆ ನಡೆಸಿ ಕ್ರಮ ಕೈಗೊಳ್ಳುವುದು ಉತ್ತಮ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.